ಇವತ್ತಿನ ಟಾಪಿಕ್ ಬಂದು ರೆಸಿಸ್ಟೆನ್ಸ್ ವೆಲ್ಡಿಂಗ್. ಪ್ರಿನ್ಸಿಪಲ್ ಆಫ್ ರೆಸಿಸ್ಟೆನ್ಸ್ ವೆಲ್ಡಿಂಗ್. ಪ್ರಿನ್ಸಿಪಲ್ ಆಫ್ ರೆಸಿಸ್ಟೆನ್ಸ್ ವೆಲ್ಡಿಂಗ್ ಏನ್ ಹೇಳುತ್ತಂದ್ರೆ, ರೆಸಿಸ್ಟೆನ್ಸ್ ವೆಲ್ಡಿಂಗ್ is a metal joining process in which the heavy electric current is passed through the metal to be joined over a limited area, causing them to be locally heated to a plastic state by the resistance to the flow of current, and the metal weld is completed by the application of pressure without use of filler metal. ರೆಸಿಸ್ಟೆನ್ಸ್ ವೆಲ್ಡಿಂಗ್ ಪ್ರಾಸೆಸ್ ನಲ್ಲಿ ಎರಡು ಮೆಟಲ್ ನ ನಡುವೆ ಹೆವಿ ಕರೆಂಟ್ ನ ಪಾಸ್ ಮಾಡ್ತಾರೆ. ಇದರಿಂದ ಮೆಟಲ್ ಗಳು ಪ್ಲಾಸ್ಟಿಕ್ ಸ್ಟೇಟ್ ಪ್ರೊಪೋರ್ಷನಲ್ ಆಗಿ ಹೀಟ್ ಆಗಿರೋ ಮೆಟಲ್ ನ ಪ್ರೆಷರ್ ಅಪ್ಲೈ ಮಾಡಿ ಜಾಯಿನ್ ಮಾಡ್ತಾರೆ. ರೆಸಿಸ್ಟೆನ್ಸ್ ವೆಲ್ಡಿಂಗ್ ನಲ್ಲಿ ಫಿಲ್ಲರ್ ಮೆಟಲ್ ನ ಯೂಸ್ ಮಾಡೋದಿಲ್ಲ, ಲಿಮಿಟೆಡ್ ಏರಿಯಾದಲ್ಲಿ ಮಾತ್ರ ಇದನ್ನ ಉಪಯೋಗಿಸ್ತಾರೆ. The amount of heat generated at the contact area of the element to be welded is determined from the Joule's law, H equals to I square into R into T. ವೆಲ್ಡ್ ಏರಿಯಾದಲ್ಲಿ ಅಮೌಂಟ್ ಆಫ್ ಹೀಟ್, ವೆಲ್ಡ್ ಏರಿಯಾದಲ್ಲಿ ಅಮೌಂಟ್ ಆಫ್ ಹೀಟ್ ಜನರೇಟೆಡ್ ಅಂದ್ರೆ ಜನರೇಟ್ ಆಗಿರೋ ಹೀಟ್ ನ H equals to I square into R into T. ಇದನ್ನ ಜೌಲ್ಸ್ ಲಾ ನಲ್ಲಿ ಅಳಿತೀವಿ. ವೇರ್ I equals to current in amperes. I ಅಂದ್ರೆ ವಿದ್ಯುತ್ ನ ಆಂಪ್ಸ್ ನಲ್ಲಿ ಅಳಿತಾರೆ. R resistance of the circuit at the contact area of the element in ohms. ಎಲಿಮೆಂಟ್ ನ ಕಾಂಟ್ಯಾಕ್ಟ್ ಏರಿಯಾ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಇದನ್ನ ಓಮ್ಸ್ ಅಂತ ಅಳಿತೀವಿ. T ಟೈಮ್ ಡ್ಯೂರಿಂಗ್ ವಿಚ್ ಕರೆಂಟ್ ಫ್ಲೋ ಇನ್ ಸೆಕೆಂಡ್ಸ್. ಕರೆಂಟ್ ಫ್ಲೋ ಆಗಿರೋ ಟೈಮ್ ನ ಸೆಕೆಂಡ್ಸ್ ನಲ್ಲಿ ಅಳಿತಾರೆ. The machine consists of a transformer, a clamping device for holding the workpiece, and a pedal to force the workpiece to be welded together to complete the weld. The machine is operated continuously by heating the metal to be joined to a plastic state. Resistance welding ನಲ್ಲಿ ರೆಸಿಸ್ಟೆನ್ಸ್ ವೆಲ್ಡಿಂಗ್ ಮಷಿನ್ ಟ್ರಾನ್ಸ್ಫಾರ್ಮರ್ ಒಳಗೊಂಡಿರುತ್ತೆ. ಮತ್ತೆ ವರ್ಕ್ ಪೀಸ್ ನ ಹೋಲ್ಡ್ ಮಾಡೋದಕ್ಕೋಸ್ಕರ ಕ್ಲಾಂಪಿಂಗ್ ಡಿವೈಸ್ ಯೂಸ್ ಮಾಡ್ತಾರೆ. ಮೆಟಲ್ ನ ಫೋರ್ಸ್ ಮಾಡೋದಕ್ಕೆ ಪ್ರೆಸ್ಸಿಂಗ್ ಪೆಡಲ್ ಇರುತ್ತೆ, ಇದರಿಂದ ಕಂಪ್ಲೀಟ್ ವೆಲ್ಡ್ ಆಗುತ್ತೆ. ನೆಕ್ಸ್ಟ್, using the electric resistance pressing together by means of the two copper electrodes in a circuit to make the weld. The metal such as steel, stainless steel, monoil metal and silicon bronze are the welded in this process. ಈ ರೆಸಿಸ್ಟೆನ್ಸ್ ಪ್ರೆಸ್ಸಿಂಗ್ ನ ಎರಡು ಕಾಪರ್ ಎಲೆಕ್ಟ್ರೋಡ್ ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ಪ್ರೆಸ್ ಮಾಡೋದ್ರ ಮೂಲಕ ವೆಲ್ಡಿಂಗ್ ಕ್ರಿಯೇಟ್ ಆಗುತ್ತೆ. ರೆಸಿಸ್ಟೆನ್ಸ್ ವೆಲ್ಡಿಂಗ್ ಇಂದ ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್, ಮಾರ್ಬಿಲ್ ಮೆಟಲ್, ಸಿಲಿಕಾನ್, ಬ್ರೋನ್ಸ್ ಮತ್ತೆ ಮೆಟಲ್ ನ ವೆಲ್ಡ್ ಮಾಡ್ತೀವಿ. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ರೆಸಿಸ್ಟೆನ್ಸ್ ವೆಲ್ಡಿಂಗ್ ನೋಡೋಣ. ದ ಹೀಟ್ ಈಸ್ ಲೋಕಲೈಸ್ಡ್. ಹೀಟ್ ಅನ್ನೋದು ತುಂಬಾ ಲೋಕಲ್ ಆಗಿರುತ್ತೆ, ಯಾವುದೇ ರ್ಯಾಪಿಡ್ ಹೀಟಿಂಗ್ ಆಗೋದಿಲ್ಲ. ಆಕ್ಷನ್ ಈಸ್ ರ್ಯಾಪಿಡ್. ಇದರ ವೆಲ್ಡಿಂಗ್ ಆಕ್ಷನ್ ತುಂಬಾ ರ್ಯಾಪಿಡ್ ಆಗಿರುತ್ತೆ, ತುಂಬಾ ಫಾಸ್ಟ್ ಆಗಿರುತ್ತೆ. ನೋ ಫಿಲ್ಲರ್ ಮೆಟಲ್ ಈಸ್ ರಿಕ್ವೈರ್ಡ್. ಫಿಲ್ಲರ್ ಮೆಟಲ್ ನ ಇದರಲ್ಲಿ ನಾವು ಯೂಸ್ ಮಾಡೋದಿಲ್ಲ. ಇಟ್ ರಿಕ್ವೈರ್ಸ್ ಲೆಸ್ ಸ್ಕಿಲ್. ಇದಕ್ಕೆ ಸ್ಕಿಲ್ಡ್ ಆಪರೇಟರ್ ಬೇಕಾಗಿರೋದಿಲ್ಲ, ಕಾಮನ್ ಆಪರೇಟರ್ ಇದಕ್ಕೆ ಸಾಕು. ಕಾಮನ್ ಅಂಡ್ ಡಿಸಿಮಿಲರ್ ಮೆಟಲ್ಸ್ ಕ್ಯಾನ್ ಬಿ ವೆಲ್ಡೆಡ್. ಡಿಸಿಮಿಲರ್ ಮೆಟಲ್ಸ್ ಮತ್ತೆ ಕಾಮನ್ ಮೆಟಲ್ಸ್ ನ ಈ ವೆಲ್ಡ್ ನಿಂದ ರೆಸಿಸ್ಟೆನ್ಸ್ ವೆಲ್ಡಿಂಗ್ ನಿಂದ ವೆಲ್ಡ್ ಮಾಡಬಹುದು. ಈಸಿಲಿ ಮೆಕಾನೈಸ್ಡ್ ಅಂಡ್ ಆಟೋಮೇಟೆಡ್. ಇದು ಈಸಿ ಮೆಕಾನೈಸ್ಡ್ ಅಂದ್ರೆ ಮೆಕಾನಿಸಮ್ ಈಸಿ ಆಗಿದೆ ಮತ್ತೆ ಆಟೋಮೆಟಿಕ್ ಆಗಿ ಇದೆ. ಸೂಟಬಲ್ ಫಾರ್ ಮಾಸ್ ಪ್ರೊಡಕ್ಷನ್. ಸೂಟಬಲ್ ಫಾರ್ ಮಾಸ್ ಪ್ರೊಡಕ್ಷನ್. ಮಾಸ್ ಪ್ರೊಡಕ್ಷನ್ ಗೆ ಈ ವೆಲ್ಡಿಂಗ್ ತುಂಬಾ ಸೂಟಬಲ್ ಆಗಿ ಇರುತ್ತೆ. ಹೈ ಡಿಗ್ರಿ ಆಫ್ ರಿಲಯಬಿಲಿಟಿ. ಹೈ ಡಿಗ್ರಿ ಆಫ್ ರಿಲಯಬಿಲಿಟಿ ಅಂದ್ರೆ ರಿಲಯಬಿಲಿಟಿ, ಒಳ್ಳೆ ಕ್ವಾಲಿಟಿ ಆಫ್ ವರ್ಕ್ ನ ಇದರಿಂದ ನಾವು ಮಾಡಬಹುದು. ಎಕ್ಸಲೆಂಟ್ ರಿಪ್ರೊಡ್ಯೂಸಿಬಿಲಿಟಿ. ಇದರಿಂದ ಮತ್ತೆ ಇದನ್ನ ರೀಗ್ರೈನ್ಸ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಮತ್ತೆ ಪುನರಾವರ್ತನೆ ಮಾಡಬಹುದು. ನೆಕ್ಸ್ಟ್, ಲಿಮಿಟೇಷನ್ಸ್, ಡಿಸ್ಅಡ್ವಾಂಟೇಜಸ್ ಆಫ್ ರೆಸಿಸ್ಟೆನ್ಸ್ ವೆಲ್ಡಿಂಗ್. ಹೈ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ಸ್. ಹೈ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಇದರ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ಸ್ ನ ಬೆಲೆ ತುಂಬಾ ಜಾಸ್ತಿ ಆಗಿರುತ್ತೆ. ಲಿಮಿಟೇಷನ್ಸ್ ಇನ್ ಟೈಪ್ ಆಫ್ ಜಾಯಿಂಟ್ ಮೇಡ್. ಕೆಲವು ಜಾಯಿಂಟ್ಸ್ ನ ಈ ರೆಸಿಸ್ಟೆನ್ಸ್ ವೆಲ್ಡಿಂಗ್ ನ ಯೂಸ್ ಮಾಡಿ ಮಾಡೋದಕ್ಕೆ ಆಗೋದಿಲ್ಲ. ಶೀಟ್ಸ್ ಥಿಕ್ನೆಸ್ ಈಸ್ ಲಿಮಿಟೆಡ್ ಟು ದ 6 mm. 6 mm ಆಫ್ ವೆಲ್ಡ್ಸ್ ಮಾತ್ರ ಇದರಿಂದ ಮಾಡಬಹುದು. ಇದನ್ನ ವೆಲ್ಡ್ಸ್ ತುಂಬಾ ಲೋ ಸ್ಟ್ರೆಂತ್ ಆಗಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.